ಹೆಲೋ ಎಲ್ರಿಗೂ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಶೇಂಗಾ ಹೋಳಿಗೆ. ಶೇಂಗಾ ಹೋಳಿಗೆನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಶೇಂಗಾ ಬೀಜವನ್ನು ಚೆನ್ನಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಒಂಥರ ಕುರುಮ್ ಆಗೋವರೆಗೂ ಹುರ್ಕೋಬೇಕು. ಆಮೇಲೆ ಹುರಿದ್ಮೇಲೆ ಕಡಲೆ ಬೀಜದ ಮುಕ್ಕಾಲು ಭಾಗನಷ್ಟು ಬೆಲ್ಲವನ್ನು ತಗೋಬೇಕು. ಆಮೇಲೆ ಎರಡೂ ಸೇರಿ ಮಿಕ್ಸಿ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ತುಂಬ ಸಣ್ಣ ಏನು ಬೇಡ, ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ರುಬ್ಕೊಂಡಾಗಿದೆ. ಈಗ ನೋಡಿ, ಇಷ್ಟಿದ್ರೆ ಸಾಕು. ತುಂಬ ದಪ್ಪ ಏನು ಬೇಡ, ತುಂಬ ಸಣ್ಣನೂ ಏನು ಬೇಡ. ಈಗ ಹೋಳಿಗೆ ಮಾಡೋಕ್ಕೆ ಹಿಟ್ಟು ಕಲಿಸ್ಕೊಳ್ಳೋಣ. ನಾನೊಂದು ಬೌಲ್ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಚಪಾತಿಗೆಲ್ಲ ಎಷ್ಟು ಹಾಕ್ತಿರಲ್ಲ ಅಷ್ಟೇ ಉಪ್ಪು ಸಾಕು. 2 ಸ್ಪೂನು ತುಪ್ಪ ಹಾಕೋಣ. ಸ್ವಲ್ಪ ಚೆನ್ನಾಗಿ ಬರುತ್ತೆ ಹಿಟ್ಟು ಹೋಳಿಗೆ ತಿನ್ನೋವಾಗ. ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಚಪಾತಿ ಮಾಡೋ ಹದದಲ್ಲಿ ಕಲಿಸಿದ್ರೆ ಸಾಕು. ತುಂಬ ಗಟ್ಟಿ ಅಂತ ಏನು ಬೇಡ, ತುಂಬ ತೆಳ್ಳಗಂತ ಏನು ಬೇಡ. ನಾವು ಮಾಮೂಲಿ ಹೋಳಿಗೆಗೆಲ್ಲ ತುಂಬ ತೆಳ್ಳಗೆ ಮಾಡ್ತೀವಿ, ಬೇಳೆ ಹೋಳಿಗೆಗೆಲ್ಲ. ಈಗ ಅಷ್ಟೊಂದೇನು ತೆಳ್ಳಗೆ ಬೇಡ, ಚಪಾತಿ ಮಾಡೋ ಹದದಲ್ಲಿ ಇದ್ದರೆ ಸಾಕು. ಮೇಲೆ ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಒಂದು 10 ನಿಮಿಷ ರೆಸ್ಟಿಗೆ ಬಿಡೋಣ. ಹಿಟ್ಟು ನೆನೆಯೋಷ್ಟರಲ್ಲಿ ನಾವು ಹೋಳಿಗೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಕಡಲೆಬೀಜ ಮತ್ತು ಬೆಲ್ಲನ ಮಿಕ್ಸಿಗೆ ಹಾಕಿದ್ವಲ್ಲ, ಅದರಲ್ಲಿ 1 ಸ್ಪೂನು ಶುಂಠಿ ಪೌಡ್ರ್ ಹಾಕೋಣ. ಶುಂಠಿ ಪೌಡ್ರನ್ನ ನಾನು ಒಣಶುಂಠಿ ಪೌಡ್ರನ್ನ ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಟೇಸ್ಟ್ ಗಮ್ ಅಂತ ಬರುತ್ತೆ, ಅದಕ್ಕೆ ಹಾಕೋದು. ಆಮೇಲೆ ಚೆನ್ನಾಗಿ ಎಲ್ಲ ಕಡೆ ಮಿಕ್ಸ್ ಮಾಡಿ ನಂತರ ಇದಕ್ಕೆ ಒಂದು 4 ಸ್ಪೂನ್ ಹಾಲು ಹಾಕ್ಕೋಬೇಕು. ಹಾಲು ಹಾಕೋದ್ರ ಉದ್ದೇಶ ಇಷ್ಟೇ, ಅದು ಪೌಡ್ರ್ ಇದ್ದರೆ ಲಟ್ಸೋಕ್ಕೆ ಬರೋದಿಲ್ಲ ಸರಿಯಾಗಿ. ಹಾಗಾಗಿ ಒಂದು ಸ್ವಲ್ಪ ಹಾಲು ಹಾಕಿದ್ರೆ ಉಂಡೆ ಥರ ಮಾಡಿಕೊಂಡು ಚೆನ್ನಾಗಿ ಮಾಡ್ಕೋಬೋದು. ನೋಡಿ, ನಾನಿಲ್ಲಿ ಒಂದು 4 ಸ್ಪೂನ್ ಹಾಲು ಹಾಕಿದ್ದೀನಿ. ನೀಟಾಗಿ ಎಲ್ಲನೂ ಕಲಿಸ್ಕೋಬೇಕು. ಒಟ್ಟಿಗೆ ಜಾಸ್ತಿ ಹಾಲು ಹಾಕಬಾರ್ದು, ತುಂಬ ತೆಳ್ಳಗಾಗುತ್ತೆ, ಲಟ್ಸೋಕ್ಕೆಲ್ಲ ಬರೋದಿಲ್ಲ. ಆಮೇಲೆ ಈಗ ನಾನು ನೋಡಿ ಉಂಡೆ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ. ಈ ಥರ ಬಂದರೆ ಸಾಕು. ಇಷ್ಟು ಉಂಡೆ ತಗೊಂಡ್ರೆ ಒಂದು ಮೀಡಿಯಮ್ ಸೈಜಲ್ಲಿ ಚಪಾತಿ ಸೈಜಲ್ಲಿ ಹೋಳಿಗೆ ಆಗುತ್ತೆ. ತುಂಬ ಜಾಸ್ತಿ ತಗೊಂಡ್ರೆ ಲಟ್ಸಕ್ಕೆ ಸರಿಯಾಗಿ ಬರೋದಿಲ್ಲ. ಹಿಟ್ಟು ಕಲಸಿಟ್ಟಿದ್ವಲ್ಲ, ಅದರಲ್ಲಿ ಈಗ ಉಳ್ಳೆ ಮಾಡ್ಕೊಳ್ಳೋಣ, ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಈ ಥರ ಒಂದು ಸಣ್ಣಗೆ ಉಳ್ಳೆಗಳನ್ನು ಮಾಡಿಕೊಂಡು ಪೂರಿ ಲಟ್ಟಿಸ್ತೀವಲ್ಲ ಅಷ್ಟು ಉಳ್ಳೆ ತಗೊಂಡ್ರೆ ಸಾಕು. ಅದನ್ನು ತಗೊಂಡು ಕೆಳಗಡೆ ಭಾಗಕ್ಕೆ ಮಾತ್ರ ಸ್ವಲ್ಪ ಹಿಟ್ಟು ಹಚ್ಕೋಬೇಕು. ನೋಡಿ, ಇಲ್ಲಿ ಕೆಳಗಡೆ ಭಾಗಕ್ಕೆ ಮಾತ್ರ ಹಿಟ್ಟು ಹಚ್ಕೋಬೇಕು. ಅದನ್ನು ಒಂಚೂರು ಹೆಂಗೆ ನಾವು ಹೋಳಿಗೆ ಮಾಡ್ತೀವಲ್ಲ ಮಾಮೂಲಿ ಅದೇ ಥರ ಸ್ವಲ್ಪ ಅಗಲ ಮಾಡಬೇಕು. ಅಗಲ ಮಾಡಿಕೊಂಡು ಕಡಲೆ ಬೀಜದ್ದು ಉಂಡೆನ ಅದರಲ್ಲಿ ಇಟ್ಬಿಟ್ಟು ನೀಟಾಗಿ ಪ್ಯಾಕ್ ಮಾಡ್ಕೋಬೇಕು. ಹೊರಗಡೆ ಎಲ್ಲೂ ಬರ್ದಂಗೆ ನೀಟಾಗಿ ಎಲ್ಲನೂ ಹಿಟ್ಟಿಂದ ಕ್ಲೋಸ್ ಮಾಡ್ಕೊಳ್ಳಿ. ನೋಡಿ, ಚೆನ್ನಾಗಿ ಬಂತು. ಈ ಥರ ಉಳ್ಳೆಗಳನ್ನು ಮಾಡಿಟ್ಕೋಬೇಕು. ನೋಡಿ, ಇಲ್ಲಿ ನಾನು ಇನ್ನೊಂದು ತೋರಿಸ್ತಾ ಇದ್ದೀನಿ. ಸ್ವಲ್ಪ ಅಗಲ ಮಾಡಿಕೊಂಡು ಅದರಲ್ಲಿ ಒಳಗಡೆ ನಾವು ಹೂರಣ ಹಾಕ್ತೀವಲ್ಲ ಆ ಥರ ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಮೇಲ್ಗಡೆ ತಗೊಂಡು ಕ್ಲೋಸ್ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಬೇಕು. ಆ ಥರ ನೋಡಿ ಪ್ರೆಸ್ ಮಾಡಬೇಕು. ಎಲ್ಲ ಕಡೆನೂ ಶೇಂಗಾ ಪೌಡ್ರ್ ಇರುತ್ತಲ್ಲ ಅದು ಚೆನ್ನಾಗಿ ಬರುತ್ತೆ. ನೋಡಿ, ಒಂಚೂರು ಹಿಟ್ಟಲ್ಲಿ ಅದ್ಕೊಂಡು ಹಾಗೆ ಎಲ್ಲ ಕಡೆ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಲಟ್ಸಕ್ಕೆ ಬರುತ್ತೆ. ಹಿಟ್ಟು ತುಂಬ ತೆಳ್ಳಗಿರಲಿಲ್ಲ ಅಂದರೆ, ನಾರ್ಮಲ್ ಆಗಿತ್ತು ಅಂದರೆ ಅಂಟೋದಿಲ್ಲ, ಚೆನ್ನಾಗಿ ಲಟ್ಸಕ್ಕೆ ಬರುತ್ತೆ. ನಿಮ್ಗೆ ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ ಅಥವಾ ತೆಳು ಬೇಕಂದರೆ ಸ್ವಲ್ಪ ತೆಳ್ಳಗೆ ಲಟ್ಸ್ಕೋಬೋದು. ಆಮೇಲೆ ಹೆಂಚು ಕಾದಿದ್ರೆ ಹೆಂಚು ಮೇಲೆ ಹಾಕಿ ಒಂದು ಸೈಡ್ ಬೆಂದಮೇಲೆ 2 ಸೈಡ್ ಬೇಯಿಸಬೇಕು. ಚೆನ್ನಾಗಿ ಬೇಯಬೇಕು. ಚಪಾತಿ ಬೇಯಿಸ್ತೀವಲ್ಲ ಅದೇ ಥರ. ನಾನಿಲ್ಲಿ ಹೋಳಿಗೆಗೆ ತುಪ್ಪ ಹಚ್ತಾ ಇದ್ದೀನಿ. ತುಪ್ಪ ಹಚ್ಚಿದ್ರೆ ಮಕ್ಳಿಗೂ ಕೊಡೋಕ್ಕೆ ಹೆಲ್ದಿ ಆಗಿರುತ್ತೆ. ಎಣ್ಣೆ ಸ್ವಲ್ಪ ಕಡಿಮೆ ಯೂಸ್ ಮಾಡಬೇಕು ಅಂತ ತುಪ್ಪ ಹಚ್ತಾ ಇದ್ದೀನಿ. 2 ಸೈಡ್ ಹಚ್ಬಿಟ್ಟು ಸ್ವಲ್ಪ ಎಲ್ಲಿ ಚೆನ್ನಾಗಿ ಬೆಂದಿಲ್ವೋ ಅಲ್ಲೆಲ್ಲಿ ಸ್ವಲ್ಪ ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ, ರೆಡಿಯಾಗಿದೆ. ಚಿಕ್ಕವು ಮಾಡಿದ್ರೆ ಚೆನ್ನಾಗಿರುತ್ತೆ, ಮಕ್ಕಳಿಗೆ ಸ್ನ್ಯಾಕ್ಸ್ಗೆಲ್ಲ ಕೊಡೋಕ್ಕೆ ಚೆನ್ನಾಗಿರುತ್ತೆ. ನೋಡಿ, ನಾನು ಇನ್ನೊಂದು ಲಟ್ಟಿಸ್ತಾ ಇದ್ದೀನಿ.
ಸ್ವಲ್ಪ ದಪ್ಪ ಬೇಕಂದ್ರೂ ಲಟ್ಟಿಸ್ಕೋಬೋದು. ನಾನು ಇದರಲ್ಲಿ ಮೈದಾ ಹಿಟ್ಟೆಲ್ಲ ಏನೂ ಯೂಸ್ ಮಾಡಿಲ್ಲ, ಬರೀ ಗೋಧಿ ಹಿಟ್ಟು ಮಾತ್ರ ಯೂಸ್ ಮಾಡಿದ್ದೀನಿ. ಮಕ್ಕಳಿಗೂ ಒಳ್ಳೆಯದು. ಒಂದು ಸೈಡ್ ಬೆಂದಮೇಲೆ ತುಪ್ಪ ಹಚ್ಚಬೇಕು. ಆಮೇಲೆ ನೀಟಾಗಿ ಎಲ್ಲ ಕಡೆನೂ ಹಚ್ಚಬೇಕು, 2 ಸೈಡ್ಗೂ ಹಚ್ಚಬೇಕು. 2 ಕಡೆನೂ ತಿರುಗಿಸಿ ಬೇಯಿಸಬೇಕು. ನೋಡಿ ಈ ಥರ ಬೇಯಿಸಬೇಕು. ನೋಡಿ ಈಗ ಶೇಂಗಾ ಹೋಳಿಗೆ ರೆಡಿ. ಮಕ್ಕಳಿಗೆ ಸ್ಕೂಲ್ಗೆ ಸ್ನ್ಯಾಕ್ಸಿಗೆಲ್ಲ ಹಾಕೋದ್ರಿಂದ ಬೇಗ ಹೊಟ್ಟೆ ತುಂಬುತ್ತೆ. ಬೆಲ್ಲ ಇರೋದ್ರಿಂದ ಹೋಳಿಗೆನ ತುಪ್ಪದ ಜೊತೆ ತಿಂದರೆ ತುಂಬ ಚೆನ್ನಾಗಿರುತ್ತೆ. ಇವತ್ತಿನ ಈ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.